ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್, ಹಾಗೆ ನನ್ನ ಜೊತೆ ಇದ್ದಾರೆ. ತೀರ್ಥಸ್ವಾಮಿ ಬಾಬು. ಓಕೆ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಸೀಸನ್ 12 ಇನ್ನೇನು 2 ವಾರ ಉಳ್ಕೊಂಡಿದೆ ಫಿನಾಲೆಗೆ. ಹೌದು. ಹಾಗೆ ಮನೆಯ ಕಟ್ಟ ಕಡೆಯ ಕ್ಯಾಪ್ಟನ್ಶಿಪ್ಪು ಜೊತೆಗೆ ಎಲ್ಲಾನು ನಡೆದು ಹೋಗಿದೆ ಈ ವಾರ. ಹೌದು. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರ ಪಂಚಾಯತಿ ಒಂದು ಬಾಕಿ ಇದೆ. ಹ್ಮ್. ಸೊ ಓವರ್ ಆಲ್ ಆಗಿ ಈ ವಾರ ಹೇಗಿತ್ತು? ನನ್ನ ಪ್ರಕಾರ ಓವರ್ ಆಲ್ ಆಗಿ ಅಂತಂದ್ರೆ ಈಗ ಸ್ವಲ್ಪ ಒಂದು ಬಿಸಿ ಏರ್ಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ ವಾರ ನೋಡ್ಬೋದು ಒಂದ್ ಸ್ವಲ್ಪ ಯಾಕೋ ಎಲಿಮಿನೇಷನ್ ಆಯ್ತು, ಆಮೇಲೆ ಸ್ವಲ್ಪ ಡಲ್ ಆಯ್ತು. ಹೌದು. ಇವಾಗ ಮತ್ತೆ ನೋಡಿದ್ರೆ ಈಗ ಅಶ್ವಿನಿ ಮತ್ತು ಗಿಲ್ಲಿ ಅವರ ಜಗಳದಿಂದ ಮತ್ತೆ ಎದ್ದಿದೆ. ಮತ್ತೆ ಈ ಕಡೆ ನೋಡಿದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ. ಸೊ ಈ ಒಂದು ಕಾಂಬಿನೇಷನ್ ಜಗಳಗಳು ಜನ ನೋಡೋಗರಿಗೆ ಒಂದ್ ಸ್ವಲ್ಪ ಜಾಸ್ತಿ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಅಂತ ಹೇಳ್ಬೋದು. ಅದು ಹೌದು. ಹ್ಮ್. ಹಾಗೆ ತುಂಬಾ ಅಲಿಗೇಷನ್ಸ್ ಕೇಳಿ ಬರ್ತಾ ಇದೆ. ಯಾವ ಜನ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಈಗ ಅವರೇ ಸ್ವಲ್ಪ ಉಲ್ಟಾ ಹೊಡಿತಾ ಇದ್ದಾರೆ. ಸೊ ಅದು ಮೇ ಬಿ ಅಶ್ವಿನಿ ಅವ್ರ ಜೊತೆ ನಡೆದಂತಹ ಜಗಳ ಆಗಿರ್ಬೋದು. ಹೌದು. ಸೊ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಯಾರೋ ಇಬ್ರು ಮಧ್ಯೆ ಜಗಳ ನಡೀತಿದೆ ಅಂದ್ರೆ ಹೌದು. ಅದು ಆ ಮೊಮೆಂಟ್ಗಾಗಿರಲ್ಲ, ಅಲ್ಲಿ ತನಕ ಒಂದಷ್ಟು ನಡೆದಿರುತ್ತೆ ಈ ಹಿಂದೆನು. ಸೊ ಅದು ಕೂಡ ಮನ್ಸಲ್ಲಿ ಉಳ್ಕೊಂಡಿರುತ್ತೆ. ಹ್ಮ್. ಸೊ ಈಗ ಗಿಲ್ಲಿ ಅವ್ರ ಬಗ್ಗೆ ತುಂಬಾ ಹೇಳ್ತಿದ್ದಾರೆ, ಅಶ್ವಿನಿ ಅವ್ರಿಗೆ ಹಂಗ್ ಮಾತಾಡಿದ್ರು ಹಿಂಗ್ ಮಾತಾಡಿದ್ರು. ಅದ್ರ 10ರಷ್ಟು ಅಶ್ವಿನಿ ಅವ್ರು ಮುಂಚೆ ಕೂಡ ಮಾತಾಡಿರ್ತಾರೆ ಗಿಲ್ಲಿಗೆ. ಹೌದು. ಸೊ ಅದನ್ನ ಯಾಕೆ ಜನ ನೋಟಿಸ್ ಮಾಡ್ತಾ ಇಲ್ಲ ಅಂತ. ಅಲ್ಲ, ಕರೆಕ್ಟ್. ನೀವು ಹೇಳಿದ್ದು ಏನಂತಂದ್ರೆ ಈಗ ಒಂದು ನೀವೇನು ಹೇಳಿದ್ರೆ ಒಂದು ಕ್ಲಾಶ್ ಬಿಗ್ ಬಾಸ್ ಅಲ್ಲಿ ಕ್ಲಾಶ್ ಕಾಮನ್ ಇದ್ದೇ ಇರುತ್ತೆ. ಆಮೇಲೆ ಕೆಲವರು ಒಂದು ಕ್ಲಾಶ್ ಮಾಡ್ಕೊಂಡ್ರೆ ನಾವು ಇನ್ನೊಂದು ವಾರ ಉಳಿತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಈ ಗಿಲ್ಲಿದು ಮತ್ತೆ ಅಶ್ವಿನಿ ಅವ್ರದ್ದು ಆ ಥರ ಬರಲ್ಲ. ಯಾಕೆಂತಂದ್ರೆ ಇವರಿಬ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು. ಸೊ ನಾನು ನೆಕ್ಸ್ಟ್ ವಾರ ಸರ್ವೆ ಆಗಬೇಕು ಅಂದ್ರೆ ಜಗಳ ಮಾಡ್ಕೊಳ್ಳೇಬೇಕು ಅಂತ ಏನು ಇವ್ರದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಗಿಲ್ಲಿಗೂ ಅಶ್ವಿನಿ ಅವ್ರಿಗೂ ಜಗಳದಿಂದನೇ ಅವ್ರದ್ದು ಒಂಥರ ಜಗಳದಿಂದ ಸ್ಟಾರ್ಟ್ ಆಯಿತು. ಮತ್ತೆ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಆಯಿತು, ಅತ್ತೆ ಮಗಳು ಆ ಥರ ಕಾನ್ಸೆಪ್ಟಲ್ಲಿ ಬಂದರು. ನೆಕ್ಸ್ಟ್ ನೋಡಿದ್ರೆ ಮತ್ತೆ ತಿರ್ಗಾ ಜಗಳ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀನಿ ಅಂತಂದರೆ, ಇವಾಗ ಅಶ್ವಿನಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಗಿಲ್ಲಿದೆ ಏನಾದರೂ ಸ್ವಲ್ಪ ಇವಾಗ ಜನಗಳು ಅದೇ ಥರ ಹೇಳ್ತಾರೆ, ಗಿಲ್ಲಿ ಫೇವರಿಸಮ್ ಇದೆ ಅಂದರೆ ಫೇವ್ರೇಟು ಕಂಟೆಸ್ಟೆಂಟ್ ಅವನೇ ವಿನ್ ಆಗ್ತಾರೆ ಅಂತ ಒಂದು ಕಡೆ ಜನ ಇದ್ದರೆ, ಗಿಲ್ಲಿ ಮಾಡ್ತಾ ಇರೋ ಈ ಒಂದು ಏನು ಕಾಮಿಡಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದು ಓವರ್ ಆಗ್ತಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಓಕೆ. ಸೊ ಇಷ್ಟು ದಿನ ಅಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋ ಮುಂಚೆ ಈ ತರ ಟಾಕ್ಸ್ ಬರ್ತಾ ಇತ್ತು, ಕಾಮಿಡಿ ಓವರ್ ಆಗ್ತಿದೆ ಅಂತ. ಬಟ್ ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿ ಅವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಪ್ಲಸ್ ಅಲ್ಲಿ ಕಾಮಿಡಿ ಮಾಡಿಲ್ಲ, ಅವರು ಮಾಡಿರೋದು ಸ್ಟ್ರೇಟ್ ಅವೇ ಜಗಳ, ಅದು ಅಶ್ವಿನಿ ಅವ್ರ ಜೊತೆ. ಓಕೆನಾ? ಸೊ ಫಸ್ಟು ಶುರುವಾಗೋದೇ ಕಿಚನ್ ಡಿಪಾರ್ಟ್ಮೆಂಟ್ ಇಂದ. ಅವ್ರು ಹೋಗಿ ನೀಟಾಗಿ ಹೇಳ್ತಾರೆ, ಕಿಚನ್ ಡಿಪಾರ್ಟ್ಮೆಂಟ್ ನಿಮ್ದೆ, ಕ್ಲೀನ್ ಮಾಡ್ಕೊಳ್ಳಿ ಅಂತ. 2-3 ಸಲ ಹೇಳಿನು. ನೆಕ್ಸ್ಟ್ ಮತ್ತೆ ಹೇಳಿದಾಗ ಅಶ್ವಿನಿ ಅವರು ಹೇಗೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿನೇ ಇನ್ನೊಬ್ರನ್ನ ಟ್ರಿಗರ್ ಮಾಡೋ ಅಂತದ್ದು. ನಿಧಾನ ಮಾತಾಡು ಅಂದಾಗ ಅದು ಎದುರುಗಡೆ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾನು ನಿಧಾನ ಮಾತಾಡ್ಕೊಂಡಿದ್ದೆ ಇವರು ನನ್ನ ಟ್ರಿಗರ್ ಮಾಡ್ತಿದ್ದಾರೆ, ಹಂಗೆ ಹೇಳ್ತಿದಾರ ಅದ್ರ ನಂತರ ಅವ್ರು ಟ್ರಿಗರ್ ಆಗ್ತಾರೆ. ಅಲ್ಲ, ನೀವ್ ಹೇಳಿದ್ರೆ ಕರೆಕ್ಟ್. ಅಶ್ವಿನಿ ಅವ್ರು ಈ ತರ ಒಂದು ಟ್ರಿಗರ್ ಮಾಡ್ತಾರೆ ಅಂತ. ಗಿಲ್ಲಿನೂ ಕೂಡ ಅದೇ ತರ ಅಲ್ವಾ, ಅವ್ರು ಕಾಮಿಡಿ ಟ್ಯಾಂಕ್ ಕೊಡೋದಾಗಿರ್ಬೋದು ಆ ತರ ಅವರು ಟ್ರಿಗರ್ ಮಾಡ್ತಾರಲ್ಲ. ಏನಂತಂದ್ರೆ ಏನೋ ಒಂದು ಆಗಿರುತ್ತೆ ಇನ್ಸಿಡೆಂಟ್, ಇವರು ಕಾಮಿಡಿ ಮಾಡೋದ್ರಲ್ಲಿ ಸೀರಿಯಸ್ ಮೆಟಲ್ ಕಾಮಿಡಿ ಮಾಡಿ ಟ್ಯಾಂಕ್ ಕೊಡಕ್ ಹೋದ್ರೆ ಎಂತವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ಸೊ ಇದು ಗಿಲ್ಲಿ ಇದು ಜಾಸ್ತಿ ಆಗ್ತಿದೆ. ಅದು ಒಂದ್ ಕಡೆ ಜನಗಳು ನೋಡ್ತಾ ಇದಾರೋ ಹೇಳ್ತಿದ್ದಾರೆ, ಗಿಲ್ಲಿ ಒಂದು ಲಿಮಿಟ್ ಅಲ್ಲಿ ಇರಬೇಕು, ಕಾಮಿಡಿ ಜಾಸ್ತಿ ಆಗ್ತಿದೆ. ಸೊ ಅಂತ ಇವಾಗ ಅದು ಕೂಡ ಬರ್ತಿದೆ. ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಕ್ಕಲ್ಲ, ಯಾವ ತರ ಒಂದು ಒಪಿನಿಯನ್ ಸ್ಟಾರ್ಟಿಂಗ್ ಏನು ಒಪಿನಿಯನ್ ಇರುತ್ತೆ ಎಂಡ್ ತನಕ ಅದೇ ಒಪಿನಿಯನ್ ಇರಲ್ಲ, ಚೇಂಜ್ ಆಗುತ್ತೆ. ಪ್ರಥಮ್ಗಾಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ಅವರೆಲ್ಲ ಸ್ಟಾರ್ಟಿಂಗ್ ಹೋದಾಗ ಅವ್ರು ಬೇರೆ ತರ ಒಪಿನಿಯನ್ ಇತ್ತು. ಎಂಡಿಂಗ್ ಅಲ್ಲಿ ನೋಡಿ ಅವ್ರು ಕೆಲವರು ವಿನ್ ಆದ್ರು, ಕೆಲವರು ಮೈಂಡ್ ಸೆಟೇ ಚೇಂಜ್ ಆಯ್ತು, ಹೊರಗಡೆ ಬಂದ್ರು ಅವ್ರು ಬೇರೆ ತರ ಬದಲಾದ್ರು. ಸೊ ಗಿಲ್ಲಿಗೂ ಅದೇ ತರ ಆಗೋ ಚಾನ್ಸ್ ಇರುತ್ತೆ ಅಂತ. ಹೌದು. ಬಟ್ ನಾನು ಹೇಳೋದು ಏನು ಅಂದ್ರೆ, ಈಗ ಆ ಜಾಗದಲ್ಲಿ, ಅಶ್ವಿನಿ ಜಾಗದಲ್ಲಿ ಬಹುಶಃ ಬೇರೆ ಯಾರಾದ್ರೂ ಇದ್ದಿದ್ರೆ ಗಿಲ್ಲಿ ಅಷ್ಟೊಂದು ಜಗಳ ಮಾಡ್ತಿರ್ಲಿಲ್ಲ ಅಥವಾ ಕಾಲ್ ಎಳಿತಿರ್ಲಿಲ್ಲ. ಪರ್ಟಿಕ್ಯುಲರ್ ಆಗಿ ಅಶ್ವಿನಿ ಅವ್ರ ಜೊತೆ ಆತರ ಬಿಹೇವ್ ಮಾಡೋದಕ್ಕೆ ಕಾರಣಗಳು ಸಾಕಷ್ಟಿವೆ. ಒಂದು, ಅಶ್ವಿನಿ ಅವ್ರ ಜೊತೆ ಅವರಿಗೆ ಗಿಲ್ಲಿ ಅವರಿಗೆ ಮೊದ್ಲಿಂದಲೂ ಕೂಡ ಒಂದು ವೈಮನಸ್ ಇದ್ದೇ ಇತ್ತು. ಸೆಕೆಂಡ್ ಏನಂತ ಹೇಳಿದ್ರೆ, ಅಶ್ವಿನಿ ಅವರು ಕೂಡ ಮನೆ ಕೆಲಸ ಮಾಡಲ್ಲ, ಏನಾದ್ರು ಒಂದು ಕಾರಣ ಹೇಳಿ ಅದನ್ನ ತಪ್ಪಿಸ್ಕೊಳ್ತಾನೆ ಇರ್ತಾರೆ. ಅಂಡ್ ಥರ್ಡ್ಲಿ, ಒಂದ್ಸರಿ ರಘು ಅವ್ರ ಜೊತೆ ಇದೇ ವಿಷಯಕ್ಕೆ ಜಗಳ ಆಗತ್ತೆ. ಅವರು ಪೌಡರ್ ರೂಮ್ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಇವರು ಇಲ್ಲ ನಂಗೆ ಸೊಂಟ ನೋಯ್ತಿದೆ ಅಂತ ಜಗಳಕ್ಕೆ ಬರ್ತಾರೆ. ಆ ಟೈಮಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿರ್ತಾರೆ, ನಿಮ್ದು ಏನೇ ಜಗಳ ಇರ್ಲಿ, ಏನೇ ಮನಸ್ತಾಪ ಇರ್ಲಿ, ಕ್ಯಾಪ್ಟನ್ ಬಂದು ಒಂದು ನಿಮ್ಗೆ ಜವಾಬ್ದಾರಿ ವಹಿಸ್ತಾರೆ ಅಂದಾಗ ಅದನ್ನ ಪಾಲಿಸೋದು ನಿಮ್ಮ ಧರ್ಮ ಅಂತ. ಆ ಆಂಗಲ್ ಅಲ್ಲಿ ನೋಡಿದ್ರೆ ಗಿಲ್ಲಿ ಅವ್ರು ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ, ನೀವು ಕಿಚನ್ ಕ್ಲೀನ್ ಮಾಡ್ಬೇಕು, ರಾತ್ರಿ ಮಲ್ಕೊಳ್ಳೋ ಮುಂಚೆ ಮಾಡಿ ಅಂತ. ಅವ್ರು ಅವಾಗ ಒಪ್ಕೊಂಡು ಮತ್ತೆ ತಿರ್ಗಾ ಹೋಗಿ ಹೇಳಿದಾಗ, ಬೆಳಿಗ್ಗೆ ನಾವೇ ಮಾಡೋದು ಹೆಂಗಿದ್ರು ಮತ್ತೆ ಯಾಕೆ ರಾತ್ರಿ ಕ್ಲೀನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಕ್ಯಾಪ್ಟನಿಗೆ ಗೌರವ ಕೊಟ್ಟಂಗೆ ಹೆಂಗಾಯ್ತು? ಅಲ್ಲ, ಒಂದ್ ಕಡೆ ಹೌದು, ಕ್ಯಾಪ್ಟನ್ ಅಂದ್ರೆ ಅವ್ರಿಗೆ ಒಂದು ಗೌರವ ಕೊಡ್ಬೇಕು, ಅವ್ರು ಹೇಳಿದ್ದು ರೂಲ್ಸ್ ಫಾಲೋ ಮಾಡ್ಬೇಕು, ಅದೆಲ್ಲ ಓಕೆ, ರೂಲ್ಸ್ ಪ್ರಕಾರ ಹೋಗೋದಾದ್ರೆ ಓಕೆ. ಬಟ್ ನೀವ್ ಹೇಳಿದ್ರೆ ಅಶ್ವಿನಿ ಅವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಜಗಳ ಆಯ್ತು, ಮತ್ತೆ ಅವರಿಗೆ
ಟಾಂಗ್ ಕೊಡ್ತಾರೆ, ಇವರು ಅಟ್ಯಾಕ್ ತರ ಮಾಡ್ತಾರೆ, ಅದಕ್ಕೋಸ್ಕರ ಗಿಲ್ಲಿ ಈ ತರ ಇದ್ ಮಾಡ್ತಾರೆ. ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯ್ತು. ಆಯ್ತು. ಬಟ್ ನೀವು ನೋಡ್ಬೋದು ಅಶ್ವಿನಿ ಅವ್ರು ಮಾತ್ರ ಗಿಲ್ಲಿ ಜೊತೆ ಜಗಳ ಅಲ್ಲ, ಸುಮಾರು ಜನ ಗಿಲ್ಲಿ ಜೊತೆ ಜಗಳ ಆಡ್ಬಿಟ್ಟಿದ್ದಾರೆ. ಅಂದ್ರೆ ಹೆಲ್ಮೆಟ್ ಆಗಿರೋ ಕಂಟೆಸ್ಟೆಂಟ್ ಹೊರಗಡೆ ಬಂದು ಹೇಳ್ತಾರೆ ಗಿಲ್ಲಿ ಲೇಜಿ, ಕೆಲಸನೇ ಮಾಡಲ್ಲ, ಅವನು ಒಂಥರ ಇಲ್ಲಿ ಬೇರೆ ಬೇರೆ ತರ ಆನ್ಸರ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಡಾಕ್ ಸತೀಶ್ ಆಗಿರ್ಬೋದು, ಬೇರೆಯವರೆಲ್ಲ ಬೇರೆ ಬೇರೆ ತರ, ಅವನು ಸ್ನಾನನೇ ಮಾಡಲ್ಲ, ಅವ್ನು ಆ ತರ, ಅವ್ನು ಈ ತರ ಅಂತ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅವ್ರಿಗೆ ಗೊತ್ತು. ಯಾರು ಗಿಲ್ಲಿಗೆ ಹೊರಗೆ ಬಂದ್ಮೇಲೆ ಮಾತಾಡಿಸಿದ್ರೆ ಗೊತ್ತಾಗುತ್ತೆ. ಸೊ ಗಿಲ್ಲಿದು ಮಿಸ್ಟೇಕ್ ಇದೆ ಅಂತ ನಂಗೆ ಅನ್ಸುತ್ತೆ ಅಂತ. ಓಕೆ, ಗಿಲ್ಲಿ ಮಿಸ್ಟೇಕ್ ಇರಬಹುದು, ಯಾಕಂದ್ರೆ ಅಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವ್ರಿಗೆ ಅದ್ರದ್ದು ಸತ್ಯಾಸತ್ಯತೆ ಗೊತ್ತಿರುತ್ತೆ. ಸೊ ನಾವಿಲ್ಲಿ ಹೊರಗಡೆ ಕೂತ್ಕೊಂಡು ನಮಗೆ ನಮ್ಮ ಮೈಂಡ್ ಸೆಟ್ ಪ್ರಕಾರ ನಾವು ಯೋಚನೆ ಮಾಡ್ಬೋದು. ಅಲ್ಟಿಮೇಟ್ಲಿ ಜನ ಅವ್ರಿಗೆ ಏನ್ ಕಾಣಿಸುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಈಗ ಒನ್ ಅಥವಾ 1.5 ಅವರ್ ಏನ್ ಎಪಿಸೋಡ್ ಇರುತ್ತೆ, ಸೊ ಅದ್ರಲ್ಲಿ ಏನ್ ತೋರಿಸುತ್ತೆ, ಏನ್ ತೋರಿಸ್ತಾರೆ, ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ ಹೊರತು 24 ಅವರ್ಸ್ ಯಾರು ನೋಡಿರಲ್ಲ. ಗಿಲ್ಲಿಗೆ ಏನಾದ್ರು ಓವರ್ ಕಾನ್ಫಿಡೆನ್ಸ್ ಆಯ್ತಂದ್ರೆ ನಾನು ವಿನ್ ಆಗ್ತೀನಿ, ಈಗೆಲ್ಲ ನನ್ನೇ ಫೇವರಿಸಮ್ ಇದೆ. ಯಾಕೆಂತಂದ್ರೆ ನೀವು ಚೈತ್ರ ಆಗಿರ್ಬೋದು, ರಜತ್ ಆಗಿರ್ಬೋದು, ಮಧ್ಯದಲ್ಲಿ ಹೋದವ್ರಲ್ಲ ಸ್ವಲ್ಪ ಇಂಟ್ ಕೊಟ್ಟಿರ್ತಾರೆ, ಅವ್ರ ಮನೆಯವ್ರಾಗಿರ್ಬೋದು, ಎಲ್ಲರೂ ಕೂಡ ಒಂಥರ ಬಂದವ್ರ ಪೇರೆಂಟ್ಸ್ ಆಗಿರ್ಬೋದು, ಗಿಲ್ಲಿನೇ ಫೇವ್ರೇಟ್, ಗಿಲ್ಲಿನೇ ನಂಗೆ ಇಷ್ಟ ಅನ್ನೋ ತರ ಹೇಳಿರೋದು, ಗಿಲ್ಲಿಗೆ ಏನಾದ್ರು ಅದು ಒಂಥರ ಓವರ್ ಕಾನ್ಫಿಡೆನ್ಸ್ ಥಾಟ್ಸ್ ಬರೋ ತರ ಆಯ್ತಾ ಅಂತ. ಓವರ್ ಕಾನ್ಫಿಡೆನ್ಸ್ ಒಂದಿರ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಗಿಲ್ಲಿ ಅವ್ರಿಗೆ ಗೊತ್ತಿದೆ ಅವರ ಜಾನರ್ ಇಂದ ಅವರು ಫೈನಲಿಸ್ಟ್ ಆಗಬಹುದು ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಈಗ ಓವರ್ ಕಾನ್ಫಿಡೆನ್ಸ್ಗೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ನಾನೊಬ್ನೇ ಸಮರ್ಥ, ನಾನ್ ಬಿಟ್ಟು ಯಾರಿಗೂ ಇಲ್ಲಿ ಆಡಕ್ಕೆ ಆಗದೇ ಇಲ್ಲ ಅನ್ನೋದು. ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ನಾನ್ ಹೋಗ್ತೀನಿ ಅನ್ನೋಂಥದ್ದು. ನನಗೆ ಅನ್ಸೋ ಪ್ರಕಾರ ಗಿಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದು ಇನ್ ಬಿಟ್ವೀನ್ ಇದೆ. ಕೆಲವೊಂದ್ಸಲ ಏನನ್ಸುತ್ತೆ, ಅವರು ಕಾಮಿಡಿಯಾಗಿ ಹೇಳ್ತಿದಾರ ಅಥವಾ ಅವರ ತಲೆಯಲ್ಲಿರೋದನ್ನ ಅವ್ರು ಕಾಮಿಡಿ ಮೂಲಕ ವ್ಯಕ್ತಪಡಿಸ್ತಿದಾರ, ಅದು ಗೊತ್ತಾಗಲ್ಲ ಕೆಲವೊಂದ್ಸಲ. ಮೊನ್ನೆ ಅಷ್ಟೊಂದು ಕಾನ್ವರ್ಸೇಷನ್ ನಡೀತು. ಈ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಒಬ್ರು ಇಲ್ಲಿ ಪ್ರತಿ ಸರಿ ನಾನು ಮನೆಗೆ ಹೋಗ್ತೀನಿ ಅಂತಾರೆ, ಈ ನೆಕ್ಸ್ಟ್ ವೀಕ್ ನಾನು ಕಳ್ಸೇ ಬಿಡ್ತೀನಿ ಬಿಗ್ ಬಾಸ್ ನೋಡಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬೇಕಾದ್ರೆ ಧ್ರುವಂತ್ ಅವ್ರು ಹೇಳ್ತಾರೆ, ಎಷ್ಟು ಓವರ್ ಕಾನ್ಫಿಡೆನ್ಸ್ ಇವ್ರಿಗೆ, ಇನ್ ನೋಡಿ ನಾನೇ ವಿನ್ ಆಗೋದು ಅನ್ನೋ ತರ ಮಾತಾಡ್ತಾರೆ ಅಂತ. ಸೊ ಅದು ಕಾಮಿಡಿಯಾಗಿ ಹೇಳ್ತಾರ ಅಥವಾ ನಿಜವಾಗ್ಲೂ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇದೆಯಾ ನಮಗೆ ಗೊತ್ತಿಲ್ಲ. ಬಟ್ ಅವರು ಒಂದು ಕ್ಲಿಯರ್ ಆಗಿರೋದು ಏನು ಅಂತ ಹೇಳಿದ್ರೆ, ನಾನ್ ಮಾಡೋಂಥ ಕಾಮಿಡಿ ಜನಕ್ಕೆ 100% ಇಷ್ಟ ಆಗಿರುತ್ತೆ, ಹಂಗಾಗಿ ನಾನು ಫೈನಲ್ ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇದೆ. ಓಕೆ, ಅಲ್ಲ ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಕಾಮಿಡಿ ನಟ, ಅದರಿಂದನೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದು. ಅವರ ಒಂದು ಕಾಮಿಡಿ ಡೈಲಾಗ್ ಆಗಿರ್ಬೋದು, ಈ ಒಂದು ಕಾನ್ಸೆಪ್ಟ್ ಅಲ್ಲೇ ಬಿಗ್ ಬಾಸ್ಗೆ ಕರ್ಕೊಂಡಿರೋದು. ಸೊ ಎಲ್ಲದನ್ನು ಮಾತಾಡೋದನ್ನೆಲ್ಲ ನಾವು ಕಾಮಿಡಿ ಅಂತ ಅನ್ಕೊಳಕ್ಕಾಗಲ್ಲ, ಅಲ್ಲಿ ಟಾಸ್ಕ್ ಇರುತ್ತೆ, ಸೀರಿಯಸ್ ಮ್ಯಾಟರ್ ಇರುತ್ತೆ. ಸೊ ಅದನ್ನು ಗಿಲ್ಲಿ ಕಾಮಿಡಿ ಆಕ್ಟರ್, ಅವ್ನು ಕಾಮಿಡಿ ಮಾಡ್ದ ಅಂತ ಹೇಳಕ್ಕಾಗಲ್ಲ. ಸೊ ಸೀರಿಯಸ್ ಆಗಿರುತ್ತೆ, ಜಗಳ ಏನೂ ಇರುತ್ತೆ. ಇವಾಗ ನೆಕ್ಸ್ಟ್ ವಾರ ನಾನು ಏನು ನೀವ್ ಹೇಳಿದ್ರಲ್ಲ ಇವಾಗ ಹೊರಗಡೆ ಕರ್ಕೊಳ್ಳಿ ಅಂತ ಏನೋ ಹೇಳಿದಾಗ ಧ್ರುವಂತ್ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ. ಸೊ ಅದು ಕಾಮಿಡಿಯಾಗಿ ಆಗಿರಲ್ಲ, ಸೀರಿಯಸ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಈಗ ಇನ್ ಕೇಸ್ ಸೀರಿಯಸ್ ಆಗಿದ್ರೂನು ಈಗ ಗಿಲ್ಲಿ ಅವ್ರಿಗೆ ಒಂದು ಸುಮಾರಷ್ಟು ಅಲಿಗೇಷನ್ಸ್ ಇತ್ತು, ಮನೆ ಕೆಲಸ ಮಾಡಲ್ಲ ಅಂತ. ಸೊ ಲಾಸ್ಟಿಗೆ ಅವ್ರು ಮನೆ ಕೆಲಸ ಮಾಡೋದಕ್ಕೂ ಶುರು ಮಾಡಿದ್ರು. ಓಕೆನಾ, ಆಮೇಲೆ ಟಾಸ್ಕ್ ಆಡಕ್ ಬರಲ್ಲ, ಕ್ಯಾಪ್ಟನ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಓಕೆನಾ, ಸೊ ಟಾಸ್ಕು ಆಡಿದ್ರು, ಅದು ಅಶ್ವಿನಿ ಅವ್ರ ವಿರುದ್ಧ ಟಾಸ್ಕ್ ಆಡಿನೇ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದವ್ರು. ಸೊ ಮನೆ ಕ್ಯಾಪ್ಟನ್ ಆದ್ರು, ಟಾಸ್ಕು ಆಡಿದ್ರು, ಮನೆ ಕೆಲ್ಸಾನು ಮಾಡಿದ್ರು. ಈವನ್ ಫ್ಯಾಮಿಲಿ ವೀಕಲ್ಲೂ ಕೂಡ ಯಾರ್ಯಾರ ಫ್ಯಾಮಿಲಿ ಅವ್ರು ಬಂದಿದ್ರು, ಪೇರೆಂಟ್ಸ್ ಬಂದಿದ್ರು, ಅವರು ಸೆಲೆಕ್ಟ್ ಮಾಡಿರೋದು ಗಿಲ್ಲಿ ಅವ್ರನ್ನ. ಸೊ ನನಗೆ ಅನ್ಸಿದ್ ಏನಂದ್ರೆ, ಫ್ಯಾಮಿಲಿ ವೀಕ್ ಆಗೋ ಮುಂಚೆ ಗಿಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಯಾವಾಗ ಫ್ಯಾಮಿಲಿ ರೌಂಡ್ ಆಗಿ ಎಲ್ರು ಅವ್ರನ್ನ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಮಾಡಿದ್ರಲ್ಲ, ಗಿಲ್ಲಿ ಅವ್ರಿಗೆ ಅದೊಂದು ಹಿಂಟ್ ಸಿಕ್ತು. ಈಗ ಮನೆ ಕಂಟೆಸ್ಟೆಂಟ್ಸಿಗೆ ನಾನು ಇಷ್ಟ ಆಗ್ತೀನಿ ಇಲ್ವೋ, ಅವ್ರ ಫ್ಯಾಮಿಲಿ ಅವ್ರು ನನ್ನ ಇಷ್ಟ ಪಡ್ತಿದ್ದಾರೆ ಅಂದ್ಮೇಲೆ, ಅದ್ರಲ್ಲೂ 6 ಜನ 7 ಜನ ಏನೋ ಓಟ್ ಹಾಕಿದಾರೆ ಅಂದ್ಮೇಲೆ, ಆಬ್ವಿಯಸ್ಲಿ ಒಂದು 70% ಏನು ಪ್ರೇಕ್ಷಕರಿಗೆ ಅಥವಾ ವ್ಯೂವರ್ಸ್ಗೆ ನಾನು ಇಷ್ಟ ಆಗಿರ್ತೀನಿ. ಸೊ ಅದು ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಕಾನ್ಫಿಡೆನ್ಸ್ ಅಂತ ನನಗೆ ಅನ್ಸುತ್ತೆ. ಅದಲ್ದೇನೆ ಈಗ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರನ್ನ ಕಂಪೇರ್ ಮಾಡಿದ್ರೆ, ಅಶ್ವಿನಿ ಅವ್ರು ಒಂದ್ಸರಿನೂ ಕ್ಯಾಪ್ಟನ್ ಆಗಿಲ್ಲ, ಟಾಸ್ಕ್ ಗಿಲ್ಲಿ ಅವ್ರ ವಿರುದ್ಧನೇ ಸೋತಿದ್ದಾರೆ. ಇವನ್ ಧನುಷ್ ಅವ್ರ ವಿರುದ್ಧನೂ ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅವರು. ಅಂಡ್ ಹಾಗೇನೆ ಮನೆ ಕೆಲಸ ಅಂತ ಬಂದ್ರೆ, ಆ ವಿಷಯ ಗಿಲ್ಲಿಯಿಂದ ಜಾಸ್ತಿ ಎಲ್ರು ಅಶ್ವಿನಿ ಅವ್ರನ್ನೇ ಮಾಡೋದು, ಟಾರ್ಗೆಟ್ ಮಾಡೋದು ಮನೆ ಕೆಲಸ ಅಂತ ಬಂದಾಗ. ಯಾಕಂದ್ರೆ ಗಿಲ್ಲಿ ಅವರು ಹೇಳಿದ ತಕ್ಷಣ ಮಾಡಲ್ಲ, ಬಟ್ ಆಮೇಲಾದ್ರೂ ಮಾಡ್ತಾರೆ. ಬಟ್ ಅಶ್ವಿನಿ ಅವ್ರು ಹಾಗಲ್ಲ, ಹೇಳಿದ ತಕ್ಷಣ ಟ್ರಿಗರ್ ಮಾಡ್ತಾರೆ, ಎಲ್ಲ ಟ್ರಿಗರ್ ಆಗಿ ಫುಲ್ ಕಾನ್ವರ್ಸೇಷನ್ ಹಳ್ಳಾಡಿಸ್ಬಿಡ್ತಾರೆ. ಬಟ್ ಗಿಲ್ಲಿ ಅವರು ಸ್ವಲ್ಪ ಲೇಟ್ ಆಗಾದ್ರೂ ಮಾಡ್ತಾರೆ, ಅಥವಾ ಯಾರು ಹೇಳಿದ್ರೆ ಅದಕ್ಕೆ ಉಲ್ಟಾ ಟಾಂಗ್ ಕೊಡ್ತಾರೆ. ಉಲ್ಟಾ ಮಾತಾಡೋದು ಅಥವಾ ಜಗಳ ಕ್ರಿಯೇಟ್ ಮಾಡುವಂತ ಸಿಚುವೇಶನ್ಸ್ ಗಳನ್ನ ತಗೊಂಬರಲ್ಲ. ಆ ಬೇಸಿಸ್ ಅಲ್ಲಿ ನೋಡಿದ್ರೆ ಗಿಲ್ಲಿ ಅವರು ಅಶ್ವಿನಿಗಿಂತ ಸ್ವಲ್ಪ ಮೇಲಿದಾರೆ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ನೀವ್ ಹೇಳಿದ್ರೆ ಮನೆಯ ವಾತಾವರಣ, ರೂಲ್ಸ್, ಈ ಒಂದು ಕೆಲಸ ಮಾಡೋದು, ಅದರಲ್ಲಿ ಗಿಲ್ಲಿ ಸ್ವಲ್ಪ, ಆಮೇಲೆ ಕ್ಯಾಪ್ಟನ್ ಆಗಿರೋದ್ರಲ್ಲೂ ಕೂಡ ಅಶ್ವಿನಿ ಅವರು ಆಗಿಲ್ಲ, ಅವರು ಗಿಲ್ಲಿ ಆಗಿದ್ದಾರೆ. ಹಂಗಾಗಿ 1% ಅಂದ್ರೆ ಒಂದ್ ಕೈ ಮೇಲೆ ಅಂತ ಹೇಳ್ತೀರಾ. ಸೊ ನಂಗೇನ್ ಅನ್ಸುತ್ತೆ ಅಂತಂದ್ರೆ, ಗಿಲ್ಲಿಗೆ
ಕಂಪೇರ್ ಮಾಡಿದ್ರೆ ಗಿಲ್ಲಿಗಿನ್ನ ಮೆಂಟಲಿ ಆಗಿ ಫಿಸಿಕಲಿ ಆಗಿ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಇದ್ದಾರೆ. ಇವಾಗ ಅಶ್ವಿನಿ ಅವ್ರು ಸೋತಿರ್ಬೋದು, ಕ್ಯಾಪ್ಟನ್ ಆಗದೆ ಇರ್ಬೋದು, ಬೇರೆಯವರು ಗಿಲ್ಲಿಗಿನ ಸ್ಟ್ರಾಂಗ್ ಇದ್ದವ್ರು ಇದಾರಲ್ಲ. ಯಾಕೆಂತಂದ್ರೆ ನೀವು ನೋಡಿ ಗಿಲ್ಲಿ ಕೆಲವು ಫಿಸಿಕಲ್ ಟಾಸ್ಕಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟೇ ಇರಲ್ಲ, ಹೌದು. ಸರಿನಾ? ಅಲ್ಲೂ ಅವ್ರದ್ದು ವಿನ್ನಿಂಗ್ ರೇಷಿಯೋ ಕಮ್ಮಿ ಫಿಸಿಕಲ್, ಯಾಕೆಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ. ಧನುಷ್ ಇದ್ದಾರೆ, ರಘು ಇದ್ದಾರೆ, ಧ್ರುವ ಅಂತ ಇದ್ದಾರೆ. ಸೊ ಅವ್ರದಲ್ಲಿ ಡ್ರಾಪ್ ಆಗುತ್ತೆ. ಇನ್ನ ಮೆಂಟಲಿ ಟಾಸ್ಕ್ ಬಂದಾಗ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಗಿಲ್ಲಿ, ಹಂಗಾಗಿ ಸ್ವಲ್ಪ ಕೆಲವು ವಿನ್ ಆಗ್ತಿದ್ದಾರೆ. ಇನ್ನು ಅದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ವಿಚಾರಕ್ಕೆ ಹೋದ್ರೆ ಕ್ಯಾಪ್ಟನ್ದು ಗಿಲ್ಲಿ ಎಷ್ಟನೇ ಸಲ ಕ್ಯಾಪ್ಟನ್ ಆಗಿರೋದು? ಫಸ್ಟ್ ಟೈಮ್. ಇವಾಗ ಎಷ್ಟನೇ ವೀಕ್ ಇದು? ಅಲ್ಲ, ಡೇಸ್ 90+ ಡೇ ಆಯ್ತು. ಸೊ ಗಿಲ್ಲಿ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟು ಇವಾಗ ಕ್ಯಾಪ್ಟನ್ ಆಗ್ಬೇಕಾಗಿತ್ತ ಅಂತ? ಸ್ಟಾರ್ಟಿಂಗ್ ಆಗ್ಬೋದಾಗಿತ್ತಲ್ಲ ಅಂತ ಸ್ಟ್ರಾಂಗ್ ಆಗಿದ್ರೆ? ಈಗ ಕೆಲವೊಂದು ಹೇಗಂತ ಹೇಳಿದ್ರೆ ಎಲ್ಲಾ ಟಾಸ್ಕ್ಗಳು ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದಲ್ಲದೆ ಗಿಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಜಾನರ್, ಸೊ ಅವರ ಜಾನರ್ ಅಲ್ಲಿ ಅವ್ರು ಪರ್ಫೆಕ್ಟ್ ಆಗಿ ಆಡ್ತಾ ಇದ್ದಾರೆ, ಅಂದ್ರೆ ಟಾಸ್ಕ್ ಗಳನ್ನ ಹೊರತುಪಡಿಸಿ. ಈಗ ಬಿಗ್ ಬಾಸ್ ಇಸ್ ನಾಟ್ ಓನ್ಲಿ ಅಬೌಟ್ ಟಾಸ್ಕ್ಸ್. ಬರೀ ಟಾಸ್ಕ್ ಗಳೇ ಆಗಿದ್ರೆ ಇಷ್ಟೊತ್ತಿಗೆ ರಘು ಅಥವಾ ಧನುಷ್ ಅವರು ಇಬ್ಬರಲ್ಲಿ ಯಾರೊಬ್ರು ಪಕ್ಕ ವಿನ್ ಆಗ್ತಾರೆ ಅಂತ ಹೇಳ್ಬೋದಿತ್ತು. ಬರೀ ಟಾಸ್ಕ್ ಅಂತಲ್ಲ, ಈಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಗಿಲ್ಲಿ ಅವರು. ಅದಲ್ದೇನೆ ಟಾಸ್ಕ್ ಅಂತ ಬಂದಾಗ ಅವ್ರು ಎಫರ್ಟ್ ಹಾಕ್ತಿದ್ದಾರೆ, ಓಕೆನಾ? ಸೊ ಅದಲ್ಲದೆ ಮೆಂಟಲ್ ಟಾಸ್ಕ್ ಅಥವಾ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಏನೇನು ಟಾಸ್ಕ್ಗಳಿದೆ ಅದೆಲ್ಲದರಲ್ಲೂ ಇವ್ರು ಚೆನ್ನಾಗಿ ಆಡಿದ್ದಾರೆ. ಟ್ರಿಕ್ಸ್ ಯೂಸ್ ಮಾಡೋದ್ರಲ್ಲಿ ಗಿಲ್ಲಿ ಅವರು ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ತಾರೆ. ಫಿಸಿಕಲಿ ಸ್ಟ್ರೆಂತ್ ಅಷ್ಟು ಅವ್ರು ತೋರಿಸ್ಕೊಳ್ದೇ ಇದ್ರು ಕೂಡ ಅದೊಂದನ್ನ ಬಿಟ್ಟು ಉಳ್ದಿರಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾರಲ್ಲ. ಅದೇ ಪರ್ಫಾರ್ಮ್ ಮಾಡ್ತೀರಿ ಅವ್ರು. ಕೆಲವು ಟೈಮ್ ಅವ್ರು ಮಾತಾಡೋಂಥ ಹೇಳಿಕೆಗಳು, ಇವಾಗ ಇವತ್ತಿನ ಪ್ರೋಮೋ ನೋಡಿದ್ರ ಅದರಲ್ಲಿ ಏನಿತ್ತಂದ್ರೆ ಕಿಚ್ಚನ ಇವತ್ತು ಪಂಚಾಯತಿ ಬೇರೆ ಇದೆ, ಅಶ್ವಿನಿ ಅವ್ರ ಜೊತೆ ಜಗಳ ಆಗುತ್ತೆ. ನಿಮ್ಗೇನು ನಿಮ್ಮ ಯೋಗ್ಯತೆ ಇಲ್ಲ ಕ್ಯಾಪ್ಟನ್ ಆಗಕ್ಕೆ, ಕ್ಯಾಪ್ಟನ್ ಆಗಿ ತೋರಿಸ್ರಿ ಅಂತ ಏನ್ ಹೇಳ್ತಾರೆ. ಅಶ್ವಿನಿ ಅವರು ಈ ಕಡೆಯಿಂದ ನೀವು ಸ್ಪೈನಲ್ ಕಾರ್ಡ್ ಇಲ್ಲೇ ಇರೋ ನೀನೇನ್ ಮಾತಾಡ್ತೀಯ ಅಂತ ಹೇಳ್ತಾರೆ. ಸೊ ಈ ಕಿಚ್ಚ ಅವರು ಅಲ್ಲೂ ಸ್ಟೇಟ್ಮೆಂಟ್ ಬರುತ್ತೆ, ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ದವರು ಈ ತರ ಮಾತಾಡೋದು ಸರಿನಾ ಅನ್ನೋ ತರ. ಸೊ ಅನ್ಸಿರ್ಬೋದಲ್ಲ ಕಿಚ್ಚ ಸುದೀಪ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಬಿಗ್ ಬಾಸ್ ನೋಡೋ ವೀಕ್ಷಕರಿಗಾಗಿರ್ಬೋದು, ಗಿಲ್ಲಿದು ಏನೋ ಒಂದು ಮಾತಾಡ್ಬೋದು. ಅಂದ್ರೆ ಕಾಮಿಡಿ ಮಾಡ್ತಾರೆ, ಫೇವ್ರೇಟ್, ಎಲ್ರಿಗೂ ಕೂಡ ಫೇವ್ರೇಟು. ಪರ್ಸೆಂಟೇಜ್ ವೈಸ್ ನೋಡಿದ್ರೆ ವಿನ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಅವ್ರು ಆಡೋ ಮಾತುಗಳು ಎಲ್ಲೋ ಕೊನೆ ಟೈಮಲ್ಲಿ ಅವರಿಗೆ ಮುಳ್ಳಾಗೋ ಚಾನ್ಸ್ ಇದೆಯಾ ಅಂತ? 100%. ಯಾಕಂದ್ರೆ ಇನ್ನ 2 ವಾರ ಇದೆ. ಸೊ ಟೇಬಲ್ ಯಾವ ತರ ಟರ್ನ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಕ್ ಆಗಲ್ಲ. ಈಗ ಅಶ್ವಿನಿ ಮತ್ತೆ ಇವ್ರ ರಕ್ಷಿತಾ ಅವ್ರ ಮಧ್ಯೆ ಅಷ್ಟೆಲ್ಲಾ ನಡೀತು ಮುಂಚೆ, ಬಟ್ ಇವಾಗ ನಿನ್ನೆ ನಡೆದಿರೋ ಸಂಚಿಕೆಯಲ್ಲಿ ರಕ್ಷಿತಾ ಅವರಿಗೆ ಅಶ್ವಿನಿ ಅವರು ಉತ್ತಮ ಕೊಡ್ತಾರೆ. ಸೊ ಮತ್ತೆ ಕ್ಯಾಪ್ಟನ್ ಯಾರಾಗ್ಬೇಕು ಅಂತ ಕೇಳಿದಾಗ, ಮನೆಯವರ ಮನವೊಲಿಸ್ಬೇಕು ಅಂತ ಹೇಳಿದಾಗ ಬಿಗ್ ಬಾಸ್ ರಕ್ಷಿತಾ ಅವರು ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಅಲ್ಲಿ ಯಾರ್ಯಾರ ಇಕ್ವೇಶನ್ಸ್ ಯಾವಾಗ ಚೇಂಜ್ ಆಗುತ್ತೆ, ಯಾರ್ಯಾರ ಮೇಲೆ ಒಪಿನಿಯನ್ಸ್ ಚೇಂಜ್ ಆಗುತ್ತೆ ಅದು ಹೇಳೋದಿಕ್ಕೆ ಆಗಲ್ಲ. ಒಂದು ದಿನದಲ್ಲಿ ಒಬ್ರ ಬಗ್ಗೆ ಇದ್ದ ಪಾಸಿಟಿವ್ ಒಪಿನಿಯನ್ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗ್ಬೋದು, ಅಥವಾ ಅದ್ರ ಉಲ್ಟಾನೂ ಆಗ್ಬೋದು. ಸೊ ಇನ್ನ 2 ವಾರದಲ್ಲಿ ಗಿಲ್ಲಿ ಅವರು ಇವತ್ತಿನ ಎಪಿಸೋಡ್ ಆದ್ಮೇಲೆ ಅದನ್ನ ತಲೆಗೆ ಹಚ್ಕೊಂಡು ಸ್ವಲ್ಪ ತಿದ್ಕೊಂಡ್ರೆ ಪ್ರಾಬಬ್ಲಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇದ್ರ ನಡುವೆ ಟಾಸ್ಕ್ ಅಂತ ಮಾತಾಡ್ತಾ ಇದ್ರೆ ಅದ್ರ ನಡುವೆ ಒಂದು ಟಾಸ್ಕ್ ವಿಚಾರ ಬಂತು. ಏನ್ ವಿವಾದ ಅಂತಂದ್ರೆ, ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಧನುಷ್ ಮೋಸ ಮಾಡಿದ್ರು, ಅಶ್ವಿನಿ ಅವರಿಗೆ ಮೋಸ ಮಾಡ್ಬಿಟ್ಟು ಆಡಿದ್ರು ಅನ್ನೋ ತರ ಒಂದು ಇವಾಗ ಬರ್ತಾ ಇದೆ. ಸೊ ಅದ್ರಲ್ಲಿ ಏನಾದ್ರು ಎಕ್ಸಾಕ್ಟ್ ಮೋಸ ಮಾಡಿದ್ರ ಏನು ಕತೆ ಅಂತ? ಸೊ ಟಾಸ್ಕ್ ನಡೆಯೋದು ಧನುಷ್ ಮತ್ತೆ ಅಶ್ವಿನಿ ಅವರ ಮಧ್ಯೆ. ಹೌದು. ಈಗ ಸ್ಟೆಪ್ 1 ಇಂದ ನೋಡ್ಕೊಂಡು ಹೋಗೋದಾದ್ರೆ, ಫಸ್ಟ್ ಸ್ಟೆಪ್ ಆ ಕಲರ್ ವಾಟರ್ ಒಳಗಡೆಯಿಂದ ಕೀ ತೆಗಿಬೇಕಾಗಿರುತ್ತೆ. ಸೊ ಅದರಲ್ಲಿ ಧನುಷ್ ಅವ್ರು ತುಂಬಾ ಸ್ಪೀಡ್ ಆಗಿ ಬಂದು ಕೀ ಓಪನ್ ಮಾಡ್ತಾರೆ. ಸೊ ಅವ್ರು ಕೀ ಓಪನ್ ಮಾಡಿ ಪಜಲ್ಸ್ ಜೋಡಿಸ್ತಿರ್ತಾರೆ, ಆದ್ರೆ ಅಶ್ವಿನಿ ಅವ್ರಿಗೆ ಇನ್ನ ಕೀ ಸಿಕ್ಕಿರೋದಿಲ್ಲ. ಅದ್ರ ನಂತರ ಅವ್ರು ಕೀ ತಗೊಂಡ್ಬಂದಿರ್ತಾರೆ. ಸೊ ಫಸ್ಟ್ ಲೈನ್ ಅಲ್ಲಿ ಇದ್ದ ಚಾಕುವನ್ನ ಅವ್ರು ಸೆಕೆಂಡ್ ಲೈನ್ಗೆ ತಗೊಬರ್ತಾರೆ ಅಶ್ವಿನಿ ಅವರು. ಆ ಟೈಮ್ ಅಷ್ಟರಲ್ಲಿ ಧನುಷ್ ಅವರು ಲಾಸ್ಟ್ ಲೈನಿಗೆ ತಗೊಂಡ್ಬಂದಿರ್ತಾರೆ ಚಾಕುನ, ಬಟ್ ತೆಗಿಬೇಕಾದ್ರೆ ಎಡವುತ್ತಾರೆ ಸ್ವಲ್ಪ. ಅದು ಎಲ್ಲೂ ಕೂಡ ಬೆಂಡ್ ಮಾಡಬಾರ್ದು, ನೀವು ಮೂವ್ ಮಾಡಬಾರ್ದು, ಸ್ಟ್ರೇಟ್ ಆಗಿ ತಗೊಬರ್ಬೇಕು ಚಾಕುನ ಅಂತ ಬರ್ದಿರುತ್ತೆ ರೂಲ್ ಬುಕ್ ಅಲ್ಲಿ. ಅದು ಒಂಚೂರು ಮಿಸ್ಟೇಕ್ ಆಗುತ್ತೆ. ಸೊ ರೇಷಿಯೋ ಕಂಪೇರ್ ಮಾಡಿದ್ರೆ ಇವ್ರಿನ್ನ ಸ್ಟಾರ್ಟಿಂಗ್ ಅಲ್ಲೇ ಇರ್ತಾರೆ ಅಶ್ವಿನಿ ಅವರು, ಇವ್ರಿನ್ನ ಧನುಷ್ ಅವರು ಇನ್ನ ಎಂಡ್ ಅಲ್ಲಿ ಇರ್ತಾರೆ. ಇನ್ ಕೇಸ್ ರಾಶಿಕಾ ಅವರು ಸರಿಯಾಗಿ ಉಸ್ತುವಾರಿ ಮಾಡಿ ಅಲ್ಲಿ ಅವ್ರನ್ನ ಪಾಸ್ ಮಾಡಿ 10 ಸೆಕೆಂಡ್ ಪಾಸ್ ಮಾಡಿ ಕಂಟಿನ್ಯೂ ಮಾಡಿದಿದ್ರೆ, ಅಶ್ವಿನಿ ಅವ್ರ ಕೆಳಗಡೆ ಬರೋ ಗ್ಯಾಪ್ ಅಲ್ಲಿ ಧನುಷ್ ಅವರು ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನ ಸರಿ ಮಾಡ್ಕೊಂಡು ಪಕ್ಕ ಚಾಕುನ ಹೊರಗಡೆ ತೆಗಿತಿದ್ರು. ಸೊ ಇಲ್ಲಿ ಜಾಸ್ತಿ ಮಿಸ್ಟೇಕ್ ಇರೋದು ಉಸ್ತುವಾರಿ ವಹಿಸಿದಂತ ರಾಶಿಕಾ ಅವ್ರದ್ದು. ಯಾಕಂದ್ರೆ ಧನುಷ್ ಅವ್ರ ಆಟದ ಬರದಲ್ಲಿ ಅದನ್ನ ಜಾಸ್ತಿ ಗಮನಿಸೋಕಾಗಲ್ಲ, ಯಾಕಂದ್ರೆ ಮೆಂಟಲಿನೂ ಕೆಲಸ ಮಾಡ್ತಿರ್ಬೇಕು, ಫಿಸಿಕಲಿನೂ ಕೆಲಸ ಮಾಡ್ತಿರ್ಬೇಕು. ಅದಕ್ಕೋಸ್ಕರ ಅಂತಾನೆ ಉಸ್ತುವಾರಿನ ವಹಿಸಿರ್ತಾರೆ. ಯಾಕಂದ್ರೆ ಅಷ್ಟು ಕ್ಯಾಮ್ರಾಸ್ ಇದ್ರು ಉಸ್ತುವಾರಿ ವಹಿಸೋ ರೀಸನ್ನೇ ಅದು, ಅವ್ರು ನೋಡ್ಕೊಳ್ಳಿ ಆಟಗಾರರು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅಂತ. ಸೊ ಆ ಟೈಮಲ್ಲಿ ರಾಶಿಕಾ ಅವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆ ರೂಲ್ ನ ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಅಲ್ಲಿ ಪಾಸ್ ಮಾಡಿಸಿದ್ರೆ ಅಶ್ವಿನಿ ಅವ್ರಿಗಿಂತ ಮುಂಚೆ ಇವ್ರು ಕಂಪ್ಲೀಟ್ ಮಾಡ್ತಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಓಕೆ,
ಸೊ ಅದೇ ನೀವು ಹೇಳ್ದಂಗೆ ಏನಂತಂದರೆ ಇವಾಗ ಹೌದು ಕೆಲವು ಟೈಮ್ ಏನು ಮಾಡೋಕ್ಕಲ್ಲ ಗೇಮಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ. ಅವಾಗ ಏನಾಗ್ತಿದೆ ಯಾವ್ದು ರೂಲ್ಸು ಅಂತ ಅಬ್ಸರ್ವ್ ಮಾಡೋಕ್ಕೆ ನಾವಾಗಲ್ಲ, ಯಾರು ಪಾರ್ಟಿಸಿಪೇಟ್ ಮಾಡ್ತೀರೋ ಅವರು. ಅದಕ್ಕೋಸ್ಕರನೇ ಅಲ್ಲಿ ನೋಡೋದಕ್ಕೆ ಒಬ್ರನ್ನ ಇಟ್ಟಿರ್ತಾರೆ. ಸೊ ರಾಶಿಕಾ ಹೇಳಲಿಲ್ಲ ಅಲ್ಲಿ ಮಿಸ್ಟೇಕ್ ಏನಾಯಿತು ಅಂತ, ರಾಶಿಕಾನು ಅಬ್ಸರ್ವ್ ಮಾಡಿಲ್ಲ ಅಂತ ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಬಟ್ ಏನಾದರೂ ಅಂದರೆ ಅಲ್ಲೇನು ನೀವು ಹೇಳಿದ ಪ್ರಕಾರ ಹೋಲ್ಡ್ ಮಾಡಿಬಿಟ್ಟು ಅಥವಾ ಎಲ್ಲರೂ ಮತ್ತೆ ಹೊಸ್ದಾಗಿಂದ ಗೇಮ್ ಆಡಿಸಿದ್ರೆ ಅಶ್ವಿನಿ ಅವರು ವಿನ್ ಆಗ್ತಾ ಇದ್ರು ಅಂತ ನಂಗೆ ಅನಿಸುತ್ತೆ. ನೋಡ್ಬೇಕು ಏನಾಗುತ್ತೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ Yes. ಏನು ಅದರ ಸಂಪೂರ್ಣ ವಿವಾದ ಏನು, ಸಾರಾಂಶ ಏನು. ಅಂಡ್ ಇನ್ನೊಂದು ಧನುಷ್ ಅವರು ಅದು ಅವರು ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಯಾಕಂದ್ರೆ ಅಶ್ವಿನ್ ಅವ್ರು ಹೋಗಿ ಕ್ಯಾಪ್ಟನ್ಸಿ ಬಿಟ್ಕೊಡಿ ಅಂತ ಕೇಳ್ತಾರೆ. ಈಗ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ಇವರು ಲಾಸ್ಟ್ ತನಕ ಹೋಗಿ ಲಾಸ್ಟ್ ಒಂದು ಮಿಸ್ಟೇಕ್ ಮಾಡಿ ಸರಿ ಕ್ಯಾಪ್ಟನ್ಸಿ ರಾಂಗ್ ಆಯಿತು ಅಂತ ಹೇಳ್ಬೋದು. ಅಂದರೆ ಗೇಮ್ ಗೆಲ್ದೇನೆ ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೋದು. ಇವರು ಲಾಸ್ಟ್ ತನಕ ಹೋಗೇ ಇಲ್ಲ ಅಶ್ವಿನಿ ಅವರು. ಅವ್ರು ಬಿಟ್ಕೊಡು ಅಂತ ಹೇಳೋದಕ್ಕೆ ಅರ್ಹತೆನೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ ಹಂಗೆ ಹೇಳ್ಬಾರ್ದಿತ್ತು ಅಂತ. ಸೊ ಅದನ್ನ ಮನಸ್ಸಿಗೆ ಹಾಕೊಂಡು ಧನುಷ್ ಅವರು ಇನ್ನ ಕ್ಯಾಪ್ಟನ್ಸಿ ರೂಮ್ನ ಎಂಟರೇ ಆಗಿಲ್ಲ. ಓಕೆ ಇವತ್ತಿನ ಪಂಚಾಯಿತಿಯಲ್ಲಿ ಕಿಚ್ಚ ಸರ್ ಸುದೀಪ್ ಸರ್ ಏನ್ ಹೇಳ್ತಾರೆ, ಅವ್ರೇನಾದ್ರು ನಾನು ಕ್ಯಾಪ್ಟನ್ ಆಗೋದಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಮಾತ್ರ ನಾನು ಕ್ಯಾಪ್ಟನ್ ರೂಮ್ಗೆ ಎಂಟರ್ ಆಗ್ತೀನಿ ಅಂತ ಅವ್ರು ಹೇಳ್ಬಿಟ್ಟು ಅವರ ನಾರ್ಮಲ್ ಬೆಡ್ ಏನಿದೆ ಅದರಲ್ಲೇ ಇವಾಗ ಅವರು ಇದ್ದಾರೆ. ಸೊ ಎನಿವೇಸ್ ನೋಡೋಣ ಇವತ್ತಿನ ಪಂಚಾಯತಿಯಲ್ಲಿ ಏನಾಗುತ್ತೆ ಅಂತ. ಅಂಡ್ ಇನ್ನೊಂದು ಹಾಟ್ ಟ್ರೆಂಡಿಂಗ್ ವಿಷಯ ಬಿಗ್ ಬಾಸ್ ಮನೇಲಿ ಅಂತ ಹೇಳಿದ್ರೆ ಧ್ರುವಂತ್ ಹಾಗೂ ರಕ್ಷಿತ್ ಅವರ ಜಗಳ. ಸೊ ರಕ್ಷಿತ್ ಅವರು ತುಂಬಾ ಆರೋಪಗಳನ್ನ ಹಾಕ್ತಾರೆ, ಅವ್ರು ಅಸಹ್ಯ ಅಂತ ಹೇಳ್ತಾರೆ, ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ. ಕೊನೆಗೆ ಧ್ರುವಂತ್ ಅವರು ರಕ್ಷಿತ್ ಅವರಿಗೆ ಉತ್ತಮ ಕೊಡ್ತಾರೆ. ನಿಮ್ಗೇನ್ ಅನ್ಸುತ್ತೆ? ಅಲ್ಲ ನಂಗೇನು ಅನಿಸುತ್ತೆ ಅಂತಂದರೆ ಇವಾಗ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗ್ ಹೆಂಗಿರ್ತಾರೆ ಅವ್ರು ಕೊನೆ ತನಕ ಹಂಗೆ ಇರಲ್ಲ. ಫ್ರೆಂಡ್ಶಿಪ್ಪಾಗಿ ಹೋದವರು ಫ್ರೆಂಡ್ಶಿಪ್ಪಲ್ಲೇ ಇರಲ್ಲ. ಇಲ್ಲ ಜಗಳ ಮಾಡ್ಕೊಂಡು ಎಂಟ್ರಿ ಆದವರು ಕೊನೆ ಟೈಮು ಜಗಳದಲ್ಲೇ ಅವ್ರದ್ದು ಎಂಡ್ ಆಗಲ್ಲ. ಚೇಂಜ್ ಆಗ್ತಾ ಇರುತ್ತೆ, ಮೆಂಟಾಲಿಟಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಚೇಂಜ್ ಆಗ್ತಾ ಇರುತ್ತೆ. ಬಟ್ ಏನ್ ಗೊತ್ತಾ, ಅದಕ್ಕೆ ಇಟ್ ಟೇಕ್ಸ್ ಟೈಮ್ ಆಯ್ತಾ. ಈ ವೀಕ್ ಹಿಂಗಿದ್ರು ನೆಕ್ಸ್ಟ್ ವೀಕ್ ಮೇ ಬಿ ಪ್ರಾಬಬ್ಲಿ ಚೇಂಜಸ್ ಆಗ್ಬೋದು. ಸಮಟೈಮ್ಸ್ ಕಿಚನ್ ಪಂಚಾಯತಿ ನಂತರ ಚೇಂಜ್ ಆಗ್ತಾರೆ, ಸಮಟೈಮ್ಸ್ ಏನೋ ಇನ್ಸಿಡೆಂಟ್ ನಡೆದ ನಂತರ ಚೇಂಜ್ ಆಗ್ತಾರೆ. ಇಲ್ಲ ಹೆಂಗಾಯ್ತು ಅಂತ ಹೇಳಿದ್ರೆ 5 ನಿಮಿಷ ಮುಂಚೆ ಜಗಳ ಆಡ್ತಿದ್ರು, ರಕ್ಷಿತ್ ಅವರು ಧ್ರುವಂತಿಗೆ ಕಳಪೆ ಕೊಟ್ರು, ವಿದಿನ್ 5 ಮಿನಿಟ್ಸ್ ಧ್ರುವಂತ್ ಅವರು ರಕ್ಷಿತಾಗ ಉತ್ತಮ ಕೊಡ್ತಾರೆ. ಅದು ಹೇಗೆ ಸಾಧ್ಯ? ಅದೇನಕ್ಕೆ ಅಂತಂದ್ರೆ ರಕ್ಷಿತ್ ಅವ್ರು ಒಳ್ಳೆ ಆಟ ಆಡಿದ್ದಾರೆ. ಇವಾಗ ನೀವು ನೋಡಿದ್ರೆ ಅಶ್ವಿನಿ ಅವರು ಕೂಡ ಉತ್ತಮ ಕೊಟ್ರು, ಯಾರಿಗೆ? ರಕ್ಷಿತಾಗೆ. ಹೌದು, ಅದು ಗೇಮ್ ಆಗೋ ಥರ ಆಡ್ತದೆ, ಅಂದರೆ ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ. ಇವಾಗ ಧ್ರುವಂತು ಅಷ್ಟೇ, ಅದು ಜಗಳ ಎಲ್ಲ ಬೇರೆ ಕಡೆ ಇಟ್ಬಿಟ್ಟು ಗೇಮ್ ಚೆನ್ನಾಗಿ ಆಡಿದ್ರು ಅಂತ ಕೊಟ್ಟಿರ್ಬೋದು ಉತ್ತಮ ಅಂತ. ಆ ಥರ ನೋಡೋದಾದ್ರೆ ಈಗ ಗೇಮ್ ಪ್ರಕಾರ ನೋಡೋದಾದ್ರೆ ಇನ್ನ ಜಗಳ ಆಡಿರೋದಾಗಿರ್ಬೋದು, ಇನ್ನೇ ಪರ್ಸ್ನಲಿ ಏನೇ ಇದ್ರು ಅದು ನೆಕ್ಸ್ಟ್ ಅದು ಕಂಟಿನ್ಯೂಟಿ ಮಾಡ್ತಾರೆ ಅವರು ಜಗಳ ಆಡೋದಿದ್ರೆ. ಸೊ ಸ್ಪೋರ್ಟ್ಸ್ ಒಂದು ದೃಷ್ಟಿ ಇಟ್ಕೊಂಡು ಗೇಮಲ್ಲಿ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಆ ದೃಷ್ಟಿಯಿಂದ ಅವರು ಇಬ್ರು ಕೂಡ ಉತ್ತಮ ಕೊಟ್ಟಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಎನಿಹೌ ಬಿಗ್ ಬಾಸ್ ಆಟ ಅಂದ್ರೇನೆ ಹಂಗೆ. ಯಾವಾಗ ಯಾವ ರೀತಿ ಯಾರು ಇದು ಚೆನ್ನಾಗಿರ್ತಾರೆ, ಯಾವಾಗ ಯಾರು ದುಶ್ಮನ್ಗಳಾಗ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಸೊ ಇದಿಷ್ಟು ಇನ್ಸೈಡ್ ವಿಷಯಗಳಂತಾದ್ರೆ ಔಟ್ಸೈಡ್ ಒಂದಷ್ಟು ಚರ್ಚೆಗಳಾಗ್ತಿದೆ. ಅದು PR ಗೆ ಸಂಬಂಧಪಟ್ಟ ವಿಷಯಗಳು. ಸೊ ಈಗ ಯಾವುದೇ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಪೋಸ್ಟ್, ಯಾವುದೇ ವಿಡಿಯೋ ಓಪನ್ ಮಾಡಿದ್ರು, ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರು ಫಸ್ಟ್ ಕಮೆಂಟ್ ಗಿಲ್ಲಿ ಅವ್ರ ಬಗ್ಗೆನೇ ಇರುತ್ತೆ. ಸೊ ಗಿಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ, ಗಿಲ್ಲಿ ಅವರ ಫೇವರ್ ಆಗಿನೇ ಕಮೆಂಟ್ಸ್ ಇರುತ್ತೆ. ತುಂಬಾ ಜನ ಹೇಳ್ತಾರೆ ಗಿಲ್ಲಿ ಅವರಿಗೆ ತುಂಬಾ ಓವರ್ ಆಗಿ PR ಮಾಡ್ತಾ ಇದ್ದಾರೆ, ಅವರ ಪರವಾಗಿ ತುಂಬಾ PR ವರ್ಕ್ ನಡೀತಾ ಇದೆ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ, ಎಸ್ಪೆಷಲಿ ಕಾವ್ಯ ಅವರ ತಮ್ಮ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ಅಕ್ಕನ ಪರವಾಗಿ ನೆಗೆಟಿವ್ PR ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕನ ವಿರುದ್ಧ ನೆಗೆಟಿವ್ PR ಮಾಡ್ತಾ ಇದ್ದಾರೆ ಅಂತ. ಗಿಲ್ಲಿಗೆ ಪಾಸಿಟಿವ್ ಆಗಿ ಮಾಡ್ತಾರೆ. ಗಿಲ್ಲಿ ಅವ್ರ ಪರವಾಗಿ ಪಾಸಿಟಿವ್ PR ಒಂದ್ ಕಡೆ ನಡೀತಾ ಇದ್ರೆ, ಕಾವ್ಯ ಅವ್ರ ಪರವಾಗಿ ತುಂಬಾನೇ ನೆಗೆಟಿವ್ PR ಅನ್ನುವಂಥದ್ದು ನಡೀತಾ ಇದೆ ಅಂತ. ಸೊ ಈ PR ಗೇಮ್ ಬಗ್ಗೆ ನೀವೇನ್ ಹೇಳ್ತೀರಾ? ಅಲ್ಲ ನಂಗೇನ್ ಅನ್ಸುತ್ತೆ ಅಂದ್ರೆ ಇದು ಟಾಕ್ ಸುಮ್ಮನೆ ಬರಲ್ಲ. ಈಗ ಒಂದು ಕಿಡಿ ಹತ್ಕೊಂಡಿದೆ ಅಂತಂದ್ರೆ ಯಾರಾದ್ರೂ ಬೆಂಕಿ ಇಟ್ಟಿರ್ಬೇಕು. ಸೊ ಹಂಗೆ ಬರಲ್ಲ, ಖಂಡಿತ ನಡೀತಾ ಇದೆ. ಈಗ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಆಗಿರ್ಬೋದು, ಅವ್ರು ಒಳಗಡೆ ಹೋದಾಗ ಹೊರಗಡೆ ಜನ ಏನೇನು ಮಾಡ್ತಾರೆ, ಏನೇನು ಮಾಡಬೇಕು ಅಂತ ಅವ್ರದ್ದೇ ಆದಂಥ ಒಂದು PR ಟೀಮ್ ಸೆಟಪ್ ಮಾಡಿರ್ತಾರೆ. ಈಗಿನ ಲಾಸ್ಟ್ ನೀವು ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ಅಲ್ಲೆಲ್ಲ ಅದರ ಕಾನ್ಸೆಪ್ಟ್ ಇರಲ್ಲ, ಯಾಕೆಂದ್ರೆ ಅವ್ರು ಗೊತ್ತಿರಲ್ಲ. ಇನ್ನು ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ಗಳೆಲ್ಲ ಈ ಕಾನ್ಸೆಪ್ಟ್ ಇದೆ. ಅವ್ರದ್ದೇ ಆದಂಥ ಟೀಮ್ ಇರುತ್ತೆ. ಯಾರು ಡಾಮಿನೇಟ್ ಆಗಿರ್ತಾರೋ ಅವ್ರಿಗೆ ನೆಗೆಟಿವ್ ಮಾಡಿಸೋದು, ಯಾರು ನಂದೇನಾದ್ರೂ ಈ ವಾರ ಸ್ವಲ್ಪ ಡಮ್ಮಿ ಆಯ್ತಾ ಏನಾದರೂ ಪಾಸಿಟಿವ್ ಮಾಡಿಸೋದು. ಸೊ ಆ ಥರ 100% ನಡೀತಾ ಇದೆ. ಕೆಲವು ಸ್ಪರ್ಧಿಗಳು ಮಾಡ್ತಾ ಇರಲ್ಲ, ಇನ್ನು ಕೆಲವರು ಇದ್ರ ಬಗ್ಗೆ ಏನು ಸೋಷಿಯಲ್ ಮೀಡಿಯಾ ಈ PR ಇದ್ರ ಬಗ್ಗೆ ಗೊತ್ತಿದ್ದವರು 100% ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಿ ಏನಂತಂದರೆ ಇವಾಗ ಒಬ್ರನ್ನ ನೆಗೆಟಿವ್ ಮಾಡೋದು, ಒಬ್ರನ್ನ ಪಾಸಿಟಿವ್ ಮಾಡೋದು ಕಾವ್ಯ ಅವ್ರ ತಮ್ಮ ಹೇಳಿದ್ರು ಅಂತ. ಅಲ್ಲ ಇರ್ಬೋದಲ್ಲ, ಏನಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ ಅಂತ ಯಾಕೆ ಅನ್ಕೋಬೇಕು? ಮಾಡ್ತಿದ್ದಾರೆ ಅಂತ ಅನ್ಕೋಬೋದಲ್ಲ. ಹೌದು, ಅಫ್ಕೋರ್ಸ್. ಯಾಕಂದ್ರೆ ಮೊನ್ನೆ ನಮ್ಮ ನ್ಯೂ ಇಯರ್ January 1 ಅವತ್ತು
ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಓಲ್ಡ್ ಎಕ್ಸ್ ಕಂಟೆಸ್ಟೆಂಟ್ ಬಂದಿದ್ರು. ಹೌದು ಅವರು ಕೂಡ ಈ ನೆಗೆಟಿವ್ PR ಬಗ್ಗೆ ತುಂಬಾನೇ ಹೇಳಿದ್ರು. ನೀವು ಒಬ್ಬರನ್ನ ಎತ್ ಹಿಡಿತೀರಾ, ಅವ್ರನ್ನ ಪುಷ್ ಕೊಡ್ತೀರಾ, ಅದು ಪಾಸಿಟಿವ್ PR, ಅದನ್ನ ಮಾಡಿ. ಅದನ್ನ ಬಿಟ್ಟು ನೀವು ದುಡ್ಡು ತಗೊಂಡು ಇನ್ನೊಬ್ರ ಕರಿಯರ್ನ ಯಾಕೆ ಹಾಳು ಮಾಡ್ತೀರಾ, ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತಿದ್ದೀರಾ? ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾನೇ ಟ್ರೆಂಡ್. ಹೌದು ಸೊ ಸೋಷಿಯಲ್ ಮೀಡಿಯಾದಲ್ಲೇ ಜನ ಈಗ ಫಾರ್ ಎಕ್ಸಾಂಪಲ್ ನಾನು ಬಿಗ್ ಬಾಸ್ ಜಸ್ಟ್ ಪ್ರೋಮೋ ನೋಡ್ಕೊಂಡು ಏನೋ ಟಾಸ್ಕ್ಗಳನ್ನ ನೋಡ್ದೇನೆ ಸುಮ್ಮನೆ ನೋಡ್ತಾ ಇರ್ತೀನಿ. ಸೊ ನಂಗೆ ಅಲ್ಲಿ ಒಳಗಡೆ ಏನ್ ನಡೀತಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಈ ಕಮೆಂಟ್ಸ್ ನ ನೋಡಿದಾಗ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಮೇ ಬಿ ಕಮೆಂಟ್ಸ್ ಅಲ್ಲಿ ಇರೋದೇ ನಿಜ ಏನು ಅಂತ ನಾನು ಅನ್ಕೋತೀನಿ. ಓಕೆ ಯಾಕಂದ್ರೆ ಅದು PR ಗೇಮ್ ಅಂತ ನನಗೆ ಗೊತ್ತಿರಲ್ಲ. ಸೊ ಈ ರೀತಿ ತುಂಬಾ ಜನಕ್ಕೆ ಡ್ಯಾಮೇಜ್ ಆಗ್ತಿದೆ. ಸೊ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಗಳಿಗೆ ಸೊ ಅದೊಂದು ಬೆಲೆ ಸಿಗ್ತಾ ಇಲ್ಲ, ವ್ಯಾಲ್ಯೂ ಸಿಗ್ತಿಲ್ಲ ಈ ನೆಗೆಟಿವ್ PR ಇಂದ ಅಂತ ಅನ್ಸುತ್ತೆ. ಅಲ್ಲ 100% ಅದು ಕರೆಕ್ಟ್ ಅಂದ್ರೆ ಮಾಡ್ತಿದ್ದಾರೆ. ಇವಾಗ ಗಿಲ್ಲಿ ಎಷ್ಟು ಒಂದು ಟ್ರೆಂಡ್ ಅಲ್ಲಿದ್ದಾರೆ, ಎಲ್ಲ ಜನ ಲೈಕ್ ಮಾಡ್ತಾರೆ. ಬೇರೆ ಸ್ಪರ್ಧಿಗಳ ಪೇರೆಂಟ್ಸ್ ಕೂಡ ಲೈಕ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಇವಾಗ ಗಿಲ್ಲಿನ ಡಾಮಿನೇಟ್ ಮಾಡಿ ನಾವು ಆ ಪ್ಲೇಸಿಗೆ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಹೋಗೋಕ್ಕಾಗಿಲ್ಲ ಅಂದ್ರೆ ಈ ಥರ ಅಡ್ಡ ಮಾರ್ಗದಲ್ಲಿ ಹೋಗಿಬೇಕು. Yes. ನೆಗೆಟಿವ್ PR ಮತ್ತೊಂದು ಮಗದೊಂದು ಈ ಥರ ಸ್ಟೇಟ್ಮೆಂಟ್ ಏನಾದ್ರು ಹೊರಗಡೆ ಬಂದವರು ರಾಂಗ್ ಸ್ಟೇಟ್ಮೆಂಟ್, ಈಗ ಡಾಕ್ ಸತೀಶ್ ಆಗಿರ್ಬೋದು, ಬೇರೆ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಮಾಡು ಯಾರು ಹೇಳ್ತಾರೆ ನಾನು ಯಾರು ವಿನ್ ಆಗಕ್ಕೆ ಯಾರಿಗೂ ಅಲ್ಲಿ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಏನಾದರೂ ಒಂದು ನೆಗೆಟಿವ್ ಆಗಿ ಹೇಳ್ತಾರೆ, ಅವರು ಗೆಲ್ಲಕ್ಕಾಗಿಲ್ಲ ಅನ್ನೋ ಒಂದು ಕೋಪದಲ್ಲಿ ಇರ್ಬೋದು. ಇಲ್ಲಿ ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇರುತ್ತೆ. ಫೈನಲಿ ಏನು ಗೊತ್ತಾ, ಯಾರು ಏನೇ PR ನೆಗೆಟಿವ್ ಮಾಡಿದ್ರು ಕೂಡ ಜನಗಳು ಡಿಸೈಡ್ ಮಾಡ್ತಾರೆ. Of ಸರಿನಾ? course. ಯಾಕಂದ್ರೆ ನಾವು ಜಸ್ಟ್ 1.5 hour ನೋಡ್ತೀವಿ. ಅವರ ಏನು ಹಾರ್ಡ್ ಕೋರ್ ಫ್ಯಾನ್ಸ್ ಯಾರು ಇರ್ತಾರಲ್ಲ, ಹೌದು. ಅವ್ರು ಬರೀ ಎಪಿಸೋಡ್ ಅಲ್ಲ ಫುಲ್ ಲೈವ್ ಕೂತ್ಕೊಂಡು ನೋಡ್ತಾರೆ. ನೋಡಿರ್ತಾರೆ. ಅವರಿಗೆ ಬ್ಯಾಕ್ ಅಂಡ್ ಫ್ರಂಟ್ ಎಲ್ಲಾ ಗೊತ್ತಿರುತ್ತೆ. ನೀವೇನೇ ಹಂಗಿರ್ಬೇಕಾದ್ರೆ ಜನ ದಡ್ರೇನು ಅಲ್ಲ. ಹೌದು ಅಲ್ಲ, ಬಡವ್ರು ಇರ್ಬೋದು, ದಡ್ರಲ್ಲ ಅಂತ ಒಂದು ಯಾವ್ದೋ ಕಮೆಂಟು ನೋಡಿದ್ದೆ. ನಾವೇನ್ ಮೊಬ್ನನ್ ಮಕ್ಳಲ್ಲ, ನಾವು ಬಡವ್ರು ಇರ್ಬೋದು, ಬಟ್ ನಾವೆಲ್ಲ ನೋಡ್ತೀವಿ ಈ ತರ ನೆಗೆಟಿವ್ ಇದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡಲ್ಲ ಅಂತ. ಸೊ ನೀವೇನೇ ನೆಗೆಟಿವ್ ಹಾಕ್ಬೋದು. ಇವಾಗ ಗಿಲ್ಲಿ ಏನೋ ಅಂತ ನೀವು ಅವ್ನ್ ಏನೇ ಒಂದು ಕೆಟ್ಟದಾಗ ಹಾಕಿದ್ರು ಈಗ ನೋಡ್ತಾ ಇರೋ ಜನಗಳು ಜಡ್ಜ್ ಮಾಡ್ತಾರ ಅಲ್ವಾ? ಹೌದು. ಸೊ ಅದೇ ತರ ಫೈನಲಿ ಜನಗಳ ಮೇಲಿದೆ. ಏನೇ ನೆಗೆಟಿವ್ ಮಾಡ್ಬೋದು ಆ ಟೈಮ್ಗಷ್ಟೇ, ಗಿಲ್ಲಿ ಬಗ್ಗೆ ಈ ತರ ನೆಗೆಟಿವ್ ಬರ್ತಿದೆ ಅಂತ. ಬಟ್ ಈಗ ನೋಡಿದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನಾಗಿದೆ, ಆ ಎಪಿಸೋಡ್ ಏನಾಗಿದೆ, ಗಿಲ್ಲಿ ಒಳಗಡೆ ಯಾವ ತರ ಇದ್ದಾನೆ, ಹೊರಗಡೆ ಬಂದವ್ರು ಏನ್ ಹೇಳ್ತಾರೆ ಅಂತ ಜನ ಎಲ್ಲ ನೋಡ್ತಾರೆ. ಎಸ್. ಸೊ ಎನಿವೇಸ್ ಓವರ್ ಆಲ್ ಆಗಿ ಹೇಳೋದು ಅಂತ ಆದ್ರೆ, ಸೊ ಯಾರಿಗೆ ಟಾಸ್ಕ್ ಆಡಕ್ ಬರಲ್ಲ, ಕ್ಯಾಪ್ಟನ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿ ತೋರಿಸಿದ್ದಾರೆ. ಓಕೆ ಹಾಗೆ ಈ ವಾರ ಕಟ್ಟ ಕಡೆಯ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆದು ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ಹೌದು. ಅಶ್ವಿನಿ ಅವರ ಕ್ಯಾಪ್ಟನ್ ಆಗುವ ಆಸೆ ಕೊನೆಗೂ ಈಡೇರಿಲ್ಲ. ಜೊತೆಗೆ ನಮ್ಮ ಇವರು ರಕ್ಷಿತಾ ಅವರಿಗೆ ಈ ವಾರ ಉತ್ತಮ ಸಿಕ್ಕಿದೆ. ಹೌದು. ಹಾಗೇನೆ ಧನುಷ್ ಅವ್ರಿಗೂ ಸಿಕ್ಕಿದೆ. ಧ್ರುವಂತ್ ಅವ್ರಿಗೆ ಕಳಪೆ ಪಟ್ಟ ಸಿಕ್ಕಿದೆ. ಯಾಕಂದ್ರೆ ರಕ್ಷಿತಾಗೆ ಈವರೆಗೂ ಉತ್ತಮ ಸಿಕ್ಕಿರ್ಲಿಲ್ಲ, ಧ್ರುವಂತ್ ಅವ್ರಿಗೆ ಈವರೆಗೂ ಕಳಪೆ ಸಿಕ್ಕಿರ್ಲಿಲ್ಲ. ಹಾಗೆ ಗಿಲ್ಲಿ ಅವರು ಈವರೆಗೂ ಕ್ಯಾಪ್ಟನ್ ಆಗಿರ್ಲಿಲ್ಲ. ಹೌದು. ಸೊ ಅಶ್ವಿನಿ ಅವ್ರು ಆಗಕ್ಕೆ ಸಾಧ್ಯ ಆಗಿಲ್ಲ. ಇವಿಷ್ಟು ಏನು ಹೊಸ ಡೆವಲಪ್ಮೆಂಟ್ಸ್. ಹೌದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಲಾಸ್ಟ್ ವೀಕು ಕಿಚ್ಚ ಸುದೀಪ್ ಅವರು ಪಂಚಾಯತಿಗೆ ಬಂದಿರ್ಲಿಲ್ಲ. ಸೊ ಈ ವಾರ ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು. 2 ವಾರದ್ದು ಸೇರ್ಸಿ ಮಾತಾಡ್ತಾರೆ. ಜೊತೆಗೆ ಡಬಲ್ ಎಲಿಮಿನೇಷನ್ ಕೂಡ ಆಗೋ ಸಾಧ್ಯತೆಗಳಂತೂ ಪಕ್ಕಾ ಇದ್ದೇ ಇರುತ್ತೆ. ಓಕೆ. ಸೊ ನಿಮ್ಮ ಅಭಿಪ್ರಾಯ ಏನು? ಸೊ ಓವರ್ ಆಲ್ ಆಗಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಬಿಗ್ ಬಾಸ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಸ್ ಜೊತೆ ನಾವು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.